ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಪೋಸ್ಟ್ ಆಫೀಸ್ನಲ್ಲಿ ನಿಮಗೆ ಸೇವಿಂಗ್ಸ್ ಮಾಡೋ ಸ್ಕೀಮ್ ಬಂದಿದ್ದಾರೆ. ಎಲ್ಲರೂ ಕೇಳ್ತಾ ಇದ್ರು ಮನಿ ಹೆಂಗೆ ಸೇವ್ ಮಾಡೋದು ಅಂತ. ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ಸ್ಕೀಮ್ ಇದ್ದಾವೆ. ನಿಮಗೆ ಫಿಕ್ಸ್ ಡೆಪಾಸಿಟ್ ಮಾಡಿದರೆ ಎಷ್ಟು ಬಡ್ಡಿ ಬರುತ್ತೆ, ನೀವು ಹೋಗಿ ಒಂದ್ಸರಿ ಅಪ್ಲೈ ಮಾಡಿ. ಇವಾಗ ಏನೇ ಸಿಗುತ್ತೆ ಅಂತ ನೋಡೋಣ ಬನ್ನಿ. 15 ಲಕ್ಷ ರೂಪಾಯಿ ಸಿಗುತ್ತಂತೆ. ನೋಡ್ಕೊಳ್ಳಿ, ಅಂಚೆ ಕಚೇರಿಯಲ್ಲಿ ಗುಡ್ ನ್ಯೂಸ್ ಬಂದಿದೆ. ಅಂಚೆ ಕಚೇರಿಯಲ್ಲಿ ಫಿಕ್ಸ್ ಡೆಪಾಸಿಟ್ನಲ್ಲಿ 5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ 15 ಲಕ್ಷ ಪಡಿಬೋದು. ಏನಂತ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ಭಾರತೀಯ ತಮ್ಮ ಮುಂದಿನ ಜೀವನಕ್ಕಾಗಿ ಹಣ ಹೂಡಿಕೆ ಮಾಡಲು ಅನೇಕ ಜನರು ಯೋಜನೆಗಳನ್ನು ಹೂಡಿಕೆ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ ಸ್ಕೀಮ್ನ ಹುಡುಕ್ತಾ ಇದ್ದಾರೆ. ಹಾಗಾಗಿ ಅಂಚೆ ಕಚೇರಿಯಲ್ಲಿ ಕೂಡ ಅನೇಕ ಯೋಜನೆಗಳು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಪೋಸ್ಟ್ ಆಫೀಸ್ನಲ್ಲಿ ಸೇವಿಂಗ್ ಸ್ಕೀಮ್ ಅಕೌಂಟ್ನ ಓಪನ್ ಮಾಡಿಸ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಪೋಸ್ಟ್ ಆಫೀಸ್ನಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡಿದರೆ ಹಾಗೆಯೇ ಇತ್ತೀಚೆಗೆ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮತ್ತು ಅತಿ ಕಡಿಮೆ ಹಣ ಗಳಿಸಬಹುದು. ಕೆಲವರು ತಮ್ಮ ಮಕ್ಕಳಿಗೆ ಹೆಸರನ್ನು PPF ಮೂಲಕ ನೀವು ಯೋಜನೆಗಳನ್ನು ಹೂಡಿಕೆ ಮಾಡಲು ಪ್ರಾರಂಭ ಮಾಡುತ್ತಿದ್ದಾರೆ. ಹಾಗೆಯೇ ಕೆಲವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಗತ್ಯವನ್ನು ಪೂರೈಸಲು ಹಲವಾರು ಕಡೆಯಿಂದ ಹೂಡಿಕೆ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ಬೋದು. ಫಿಕ್ಸ್ ಡೆಪಾಸಿಟ್ ಮಾಡಲಿಲ್ಲ ಅಂದರೆ ನಿಮಗೆ ಇನ್ನೂ ಕೂಡ ಎಷ್ಟೋ ಸ್ಕೀಮ್ಗಳಿದೆ ನೋಡ್ಕೊಳ್ಳಿ. ಪೋಸ್ಟ್ ಆಫೀಸ್ನಲ್ಲಿ ಫಿಕ್ಸ್ ಡೆಪಾಸಿಟ್ ಹೂಡಿಕೆ ಮಾಡಿದರೆ ಎಷ್ಟು ಹಣ ಗಳಿಸ್ಬೋದು ನೋಡ್ಕೊಳ್ಳಿ. ಅಂಚೆ ಕಚೇರಿಯಲ್ಲಿ 5 ವರ್ಷಗಳಿಗೆ ಫಿಕ್ಸ್ ಡೆಪಾಸಿಟ್ ಮಾಡಿದರೆ ಉತ್ತಮ ಬಡ್ಡಿಯಲ್ಲಿ ನೀಡುತ್ತದೆ. ನಿಮ್ಮ ಯೋಜನೆ ಮೂಲಕ ಬಯಸಿದರೆ ನೀವು ಮತ್ತೊಂದು 3 ಪಟ್ಟು ಹೆಚ್ಚಿಸಬಹುದು. ನೀವು 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದರೆ ನಿಮಗೆ 5 ವರ್ಷ ಆದಮೇಲೆ ನಿಮಗೆ 15 ಲಕ್ಷ ನಿಮಗೆ ಸಿಗುತ್ತೆ. 5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ 15 ಲಕ್ಷ ರೂಪಾಯಿ ಹೇಗೆ ಆಗುತ್ತೆ ಅಂತ ನೋಡ್ಕೊಳ್ಳಿ. 5 ಲಕ್ಷ ರೂಪಾಯಿ ನೀವು ಗಳಿಂದ ಸ್ಟಾರ್ಟ್ ಮಾಡಿದರೆ 15 ಲಕ್ಷ ರೂಪಾಯಿಗಳಿಗೆ ಗಳಿಸಲು ನೀವು ಮೊದಲು 5 ಲಕ್ಷ ರೂಪಾಯಿ ಫಿಕ್ಸ್ ಡೆಪಾಸಿಟ್ ಮಾಡಿದರೆ 5 ವರ್ಷ ಆದಮೇಲೆ ಹೂಡಿಕೆಯಾಗಿ ಅಂಚೆ ಕಚೇರಿಯಲ್ಲಿ 5 ವರ್ಷದ FD ಮೇಲೆ %70.7 ಬಡ್ಡಿ ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಪ್ರಸ್ತುತ ಬಡ್ಡಿ ದರದಲ್ಲಿ ಲೆಕ್ಕ ಹಾಕಿದರೆ 5 ವರ್ಷದ ನಂತರ ನಿಮಗೆ $7.24,974 ನೀವು ಮೊತ್ತವನ್ನು ಅಗತ್ಯವಿಲ್ಲ. ಆದರೆ ಮುಂದಿನ 5 ವರ್ಷವರೆಗೆ ಅದನ್ನು ಸೇರ್ಪಡೆ ಮಾಡಿದರೆ 10 ವರ್ಷಗಳ ನೀವು ಬೆಲೆ ಬಡ್ಡಿ ಮೂಲಕ 5 ಲಕ್ಷ ರೂಪಾಯಿ ಪಡೆಯುತ್ತೀರಿ ಮತ್ತು 5,51,000 ಗಳಿಸುವುದು ನಿಮ್ಮ ಒಟ್ಟು ಮೊತ್ತ 10 ಲಕ್ಷ ರೂಪಾಯಿ ಆಗಿರುತ್ತೆ. 10 ಲಕ್ಷ ಮೊತ್ತ ದುಪ್ಪಟ್ಟಾಗುತ್ತೆ. ಓಕೆನಾ. ನೆಕ್ಸ್ಟ್, ಆದರೆ ನೀವು ಮೊತ್ತ 5 ವರ್ಷಗಳಿಗೊಮ್ಮೆ ನೀವು ಹೋಗ್ತಾ ಇರಬೇಕು, ಕಟ್ತಾನೆ ಇರಬೇಕು. ಓಕೆ, ಬಡ್ಡಿ ಬರ್ತಾನೆ ಇರುತ್ತೆ, ನೀವೇನು ಪ್ರಾಬ್ಲಮ್ ಇಲ್ಲ. ಇದರ ಅರ್ಥ ನೀವು ಇದನ್ನು ತಲಾ 5 ವರ್ಷಗಳಿಗೆ 2 ಬಾರಿ ಸೇರ್ಪಡಿಸಬೇಕು. ಈ ರೀತಿ ನೀವು ಸಂಪೂರ್ಣ ಮೊತ್ತವನ್ನು 15 ವರ್ಷ ಒಳಗೆ ಠೇವಣಿ ಇಡಲಾಗುತ್ತದೆ. 15 ವರ್ಷದ ಮುಕ್ತಾಯವಾದ ಸಂದರ್ಭದಲ್ಲಿ ನೀವು ಹೂಡಿಕೆ ಮಾಡಿದ 5 ಲಕ್ಷ ರೂಪಾಯಿ ಮೇಲಿನ ಮೊತ್ತ ಬಡ್ಡಿ ಮತ್ತು ಎಲ್ಲ ಸೇರಿ ಈ ರೀತಿ ನೀವು ಹೂಡಿಕೆ ಮಾಡಿದ 5 ಲಕ್ಷ ರೂಪಾಯಿ ಟೋಟಲ್ ಅಮೌಂಟ್ ನಿಮಗೆ 15 ಲಕ್ಷ ರೂಪಾಯಿ ಆಗುತ್ತೆ. ಓಕೆನಾ. ಈ ಯೋಜನೆ ವಿಸ್ತೀರ್ಣ ನಿಯಮಗಳು ಕೆಳಗಿನಂತೆ ಇದೆ. 15 ಲಕ್ಷ ರೂಪಾಯಿ ನೀವು ಸೇರಲು ನೀವು ಫಿಕ್ಸ್ ಡೆಪಾಸಿಟ್ನಲ್ಲಿ 2 ಬಾರಿ ವಿಸ್ತರಿಸಬೇಕಾಗುತ್ತದೆ. ಈ ಅಂಚೆ ಕಚೇರಿ 1 ವರ್ಷ FD ಮುಕ್ತಾಯ ದಿನದಿಂದ 6 ತಿಂಗಳ ಒಳಗೆ ವಿಸ್ತೀರ್ಣ ಹೊಂದಿರುತ್ತದೆ. 2 ವರ್ಷ FD ಅವಧಿಯಲ್ಲಿ 12 ತಿಂಗಳ ವಿಸ್ತೀರ್ಣ ಆಗುತ್ತೆ. 5 ಮತ್ತು 15 FD ವಿಸ್ತೀರ್ಣ 18 ತಿಂಗಳು. ನೆಕ್ಸ್ಟ್, ಈ ಥರ ನೀವು ಮಾಡ್ತಾ ಹೋಗ್ಬೋದು. ಅಂಚೆ ಕಚೇರಿಯಲ್ಲಿ ವಿಧ FD ಕೂಡ ಇದರಲ್ಲಿ ಸಿಗುತ್ತೆ. ಬ್ಯಾಂಕ್ಗಳಂತೆ ನೀವು ಅಂಚೆ ಕಚೇರಿಯಲ್ಲಿ ವಿಧ ಅವಧಿಯಲ್ಲಿ FDಗಳು ಆಯ್ಕೆಯನ್ನು ಸಹ ಪಡೆಯುತ್ತೀರಿ. ಪ್ರತಿ ಅವಧಿಯಲ್ಲಿ ವಿಭಿನ್ನ ಬಡ್ಡಿ ದರಗಳ ಮೇಲೆ ಈ ಯೋಜನೆಗಳ ಪ್ರಸ್ತುತ ಬಡ್ಡಿದರ ಕೆಳಗಿನಂತೆ ಇವೆ. 1 ವರ್ಷಕ್ಕೆ ಖಾತೆ 6.76 ಬಡ್ಡಿ. ನೆಕ್ಸ್ಟ್, 2 ವರ್ಷಕ್ಕೆ 7.07%. ನೆಕ್ಸ್ಟ್, 3 ವರ್ಷಕ್ಕೆ 7.1%. 5 ವರ್ಷಕ್ಕೆ 7.5% ನಿಮಗೆ ಬಡ್ಡಿ ಸಿಗುತ್ತೆ. ಈ ಸ್ಕೀಮ್ ಯಾವ ಥರ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹೋಗಿ ಫಿಕ್ಸ್ ಡೆಪಾಸಿಟ್ ಮಾಡಿ, ಸೇವ್ ಮಾಡಿ ಮನಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.